ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕಂಪ್ಯೂಟರ್ ಟೆಕ್ ವರ್ಲ್ಡ್. ನಾನು ಸಾಗರ್. ಸ್ನೇಹಿತರೆ, ಇವತ್ತು ಮತ್ತೊಂದು ವಿಶೇಷವಾದ ಸಂಚಿಕೆಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬೋಲ್ಬಾಲ್ಕಾ ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟರ್ ಅಪ್ಡೇಟೆಡ್ ಆಪ್ ಬಗ್ಗೆ ತಿಳ್ಕೊಳ್ಳೋಣ. ಫ್ರೆಂಡ್ಸ್, ನಾನು ಈ ಹಿಂದೆ ಬೋಲ್ಬಾಲ್ಕಾ ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟರ್ ಬಗ್ಗೆ ವಿಡಿಯೋ ಮಾಡಿದ್ದೆ. ಆದ್ರೆ ಈಗ ಈ ಆಪ್ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆಗೋದ್ರ ಜೊತೆಗೆ ಒಂದಷ್ಟು ಬದಲಾವಣೆಗಳಾಗಿದೆ. ಆ ಚೇಂಜಸ್ ಏನು ಮತ್ತೆ ಇದನ್ನ ಯಾವ ರೀತಿ ಯೂಸ್ ಮಾಡೋದು, ಈ ಎಲ್ಲಾ ವಿಚಾರಗಳನ್ನ ಇಂದಿನ ಸಂಚಿಕೆಯಲ್ಲಿ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಫ್ರೆಂಡ್ಸ್, ಇವತ್ತಿನ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಮತ್ತೆ ಯೂಸ್ಫುಲ್ ಆಗಿರುತ್ತೆ. ವಿಡಿಯೋ ಸ್ಕಿಪ್ ಮಾಡಬೇಡಿ, ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಇಷ್ಟ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಬೋಲ್ಬಾಲ್ಕಾ ಟೆಕ್ಸ್ಟ್ ಟು ಆಡಿಯೋ ಕನ್ವರ್ಟರ್ ಅಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ ತಿಳ್ಕೊಳ್ಳೋದಾದ್ರೆ ಇಲ್ಲಿ 3 ಬದಲಾವಣೆಗಳಾಗಿವೆ ಸ್ನೇಹಿತರೆ. ಮೊದಲನೇದು ಇನ್ಸ್ಟಾಲ್ ಮಾಡೋ ರೀತಿ ಬದಲಾವಣೆ ಆಗಿದೆ. ಎರಡನೇದು ಗೂಗಲ್ TTS ನ ಆಡ್ ಮಾಡಿದ್ದಾರೆ, ಅದರಲ್ಲಿ ನಮ್ಮ ಕನ್ನಡ ಭಾಷೆ ಕೂಡ ಇದೆ. ಇನ್ನ ಮೂರನೇದು ಅನ್ಲಿಮಿಟೆಡ್ ಟೆಕ್ಸ್ಟ್ ಇಂದ ನಾವು ಆಡಿಯೋಗೆ ಕನ್ವರ್ಟ್ ಮಾಡ್ಕೋಬಹುದು. ಹಿಂದಿನ ವರ್ಷನ್ ಅಲ್ಲಿ 5000 ಕ್ಯಾರೆಕ್ಟರ್ ವರೆಗೂ ಮಾತ್ರ ಕನ್ವರ್ಟ್ ಆಗ್ತಾ ಇತ್ತು. ಈಗ ಅನ್ಲಿಮಿಟೆಡ್ ಟೆಕ್ಸ್ಟ್ ಅಂದ್ರೆ ಎಷ್ಟೇ ಟೆಕ್ಸ್ಟ್ ಇದ್ರೂ ಕೂಡ ನಾವು ಆಡಿಯೋಗೆ ಕನ್ವರ್ಟ್ ಮಾಡ್ಕೋಬಹುದು. ಹಾಗಿದ್ರೆ ಇದನ್ನೆಲ್ಲ ಯಾವ ರೀತಿ ಮಾಡೋದು, ಇವಾಗ ಪ್ರಾಕ್ಟಿಕಲ್ ಡೆಮೋ ಮೂಲಕ ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇದಾಗಿ ಈ ಬೋಲ್ಬಾಲ್ಕಾ ಸಾಫ್ಟ್ವೇರ್ ಇನ್ಸ್ಟಾಲ್ ಆಗೋದಕ್ಕೆ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ಟಾಪ್ ಇಂಟರ್ನೆಟ್ ಗೆ ಕನೆಕ್ಟ್ ಆಗಿರಬೇಕು. ಇನ್ನ ಈ ಸಾಫ್ಟ್ವೇರ್ ಬೇಕಾಗಿದ್ದಲ್ಲಿ ನಮ್ಮ ಅಫಿಷಿಯಲ್ ಕಂಪ್ಯೂಟರ್ ಟೆಕ್ ವರ್ಲ್ಡ್ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರತಿಯೊಬ್ಬರು ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಇವಾಗ ನಾನು ಬೋಲ್ಬಾಲ್ಕಾ ಸಾಫ್ಟ್ವೇರ್ ನ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. Folder view list. This PC not selected 2 of 7. Sagar 1 of 7. Location. Sagar tooltip. Sagar file explorer. Items view list. Dot cache not selected. Row 1 column 1 of 14. Sagar tab selected 1 of 1. ಸ್ನೇಹಿತರೆ, ಇವಾಗ ಯೂಸರ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಮಾಡ್ತಾ ಇದ್ದೀನಿ. D. Desktop column 3 of 14. D. Documents column 4 of 14. ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Custom office templates not selected 1 of 6. ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಬಿ ಪ್ರೆಸ್ ಮಾಡ್ತಾ ಇದ್ದೀನಿ. ಬಿ ಫಾರ್ ಬೋಲ್ಬಾಲ್ಕಾ. B. Balabolka 3 of 6. ಫ್ರೆಂಡ್ಸ್, ಇದು ಬೋಲ್ಬಾಲ್ಕಾ ಜಿಪ್ ಫಾರ್ಮ್ಯಾಟ್ ಅಲ್ಲಿ ಇದೆ. ನಾನೀಗ ಇದನ್ನ ಮೊದಲನೇದಾಗಿ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸ್ಟ್ರಾಕ್ಟ್ ಮಾಡೋದಕ್ಕೆ ನಾನೀಗ ಇದರ ಮೇಲೆ ಅಪ್ಲಿಕೇಶನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cut Alt T 1 CTRL plus X 1 of 5. CTRL plus X tooltip. ಸ್ನೇಹಿತರೆ, ನಾನೀಗ ಡೌನರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಆಲ್ ಅಂತ ಸಿಗೋ ತನಕ. Copy Alt C copy CT share Alt S delete Alt D delete pop up window open Alt open with collapsed Alt H append tab Alt O open a new window Alt E4 send to my phone Alt share with collapsed Alt extract all Alt T 27 of 14. ಓಕೆ ಫ್ರೆಂಡ್ಸ್, ಎಕ್ಸ್ಟ್ರಾಕ್ಟ್ ಆಲ್ ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list. Balabolka 3 of 6. Extract compressed zipped folders. Files will be extracted to this folder. Edit Alt plus F selected C. Users SSK documents Balabolka. ಫ್ರೆಂಡ್ಸ್, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಎಕ್ಸ್ಟ್ರಾಕ್ಟ್ ಅಂತ ಸಿಗೋ ತನಕ. Browse but show extracted extract button completes the wizard Alt plus E. ಓಕೆ ಫ್ರೆಂಡ್ಸ್, ಇವಾಗ ನಮ್ಮ ಫೋಕಸ್ ಎಕ್ಸ್ಟ್ರಾಕ್ಟ್ ಬಟನ್ ಮೇಲೆ ಇದೆ. ನಾನೀಗ ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space 93% Balabolka file explorer. Items view list. History.n not selected 1 of 20. Balabolka tab selected 1 of 1. ಫ್ರೆಂಡ್ಸ್, ಇವಾಗ ಎಕ್ಸ್ಟ್ರಾಕ್ಟ್ ಆಯ್ತು. ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Setup 20 of 20. ಫ್ರೆಂಡ್ಸ್, ಇವಾಗ ನಾನು ಸೆಟಪ್ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Window dialog unknown. Windows Defender smart screen window. Windows protected your PC grouping. Windows protected your PC. Microsoft Defender smart screen prevented an unrecognized app from starting. Running this app might put your PC at risk. More info. ಫ್ರೆಂಡ್ಸ್, ಇವಾಗ ವಿಂಡೋಸ್ ಪ್ರೊಟೆಕ್ಟೆಡ್ ಯುವರ್ PC ಅಂತ ಬರ್ತಾ ಇದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಾವು ಫಸ್ಟ್ ಟೈಮ್ ಬೋಲ್ಬಾಲ್ಕಾ ಇನ್ಸ್ಟಾಲ್ ಮಾಡುವಾಗ ಈ ರೀತಿ ಒಂದು ಡೈಲಾಗ್ ಬಾಕ್ಸ್ ಬರುತ್ತೆ. ನೋ ಪ್ರಾಬ್ಲಮ್. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. More info link. ಓಕೆ ಫ್ರೆಂಡ್ಸ್, ಮೋರ್ ಇನ್ಫೋ ಲಿಂಕ್. ನಾನು ಇದರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Windows protected your PC. ಮತ್ತೆ ಟ್ಯಾಬ್. Run anyway button. Windows protected. ಓಕೆ ಫ್ರೆಂಡ್ಸ್, ರನ್ ಎನಿವೇ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Window dialog. Balabolka file explorer. Items view list. Setup 20 of 20. Installing Balabolka dialog. Next greater button Alt plus N. ಫ್ರೆಂಡ್ಸ್, ಇವಾಗ ಸೆಟಪ್ ಸ್ಟಾರ್ಟ್ ಆಯ್ತು. ಇಲ್ಲಿ ನೆಕ್ಸ್ಟ್ ಮೇಲೆ ನಮ್ಮ ಫೋಕಸ್ ಇದೆ. ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Property page. Welcome to the Balabolka installation. This setup program will install Balabolka on your computer. Click cancel if you do not want to install this application. Click next to continue the installation. Warning: this program is protected by international copyright law and treaties. Unauthorized reproduction or distribution of this program or any portion of it may result in severe civil and criminal penalties and will be prosecuted to the maximum extent of the law. Next greater button Alt plus N. ಓಕೆ ಫ್ರೆಂಡ್ಸ್, ಇವಾಗ ಮತ್ತೆ ನಮ್ಮ ಫೋಕಸ್ ನೆಕ್ಸ್ಟ್ ಮೇಲೆ ಇದೆ. ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Property page setup will install files in the following folder. If you would like to install Balabolka into a different folder, click browse and select another folder. Space required 54.38 MB. Next greater button Alt plus N. ಓಕೆ
ಓಕೆ ಫ್ರೆಂಡ್ಸ್, ಮತ್ತೆ ನಮ್ಮ ಫೋಕಸ್ ನೆಕ್ಸ್ಟ್ ಮೇಲೆ ಇದೆ. ನಾನೀಗ ಇದ್ರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Next greater button Alt plus N. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cancel button Alt plus C. ಮತ್ತೆ ಟ್ಯಾಬ್. Create a desktop icon checkbox checked. ಫ್ರೆಂಡ್ಸ್, ಇದು ಕ್ರಿಯೇಟ್ ಐಕಾನ್ ಡೆಸ್ಕ್ಟಾಪ್ ಚೆಕ್ ಬಾಕ್ಸ್ ಚೆಕ್ ಆಗಿದೆ, ಹೀಗೆ ಇರಲಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Less back button Alt plus B. ಮತ್ತೆ ಟ್ಯಾಬ್. Next greater button Alt plus N. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಮೇಲೆ ನಾನೀಗ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Property page to stop or pause the installation process. Click cancel. Directory, file, cancel button Alt plus C, 1%, 11%, 11%, 22%, 22%, 32%, 32%, 42%, 42%, 52%, 52%, 62%, 62%, 72%, 72%, 82%, 82%, 92%, 92%. Property page Balabolka has been successfully installed. Click Finish to complete the installation. Finish button Alt plus F. ಫ್ರೆಂಡ್ಸ್, ಇವಾಗ ಬೋಲ್ಬಲ್ಕಾ ಟೆಕ್ಸ್ಟ್ ಟು ಸ್ಪೀಚ್ ಆಡಿಯೋ ಕನ್ವರ್ಟರ್ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಯಿತು. ಇಲ್ಲಿ ಫಿನಿಶ್ ಅಂತ ಇದೆ. ಫಿನಿಶ್ ಮೇಲೆ ನನಗೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಆಗ ಆಟೋಮೆಟಿಕ್ ಆಗಿ ಈ ಸಾಫ್ಟ್ವೇರ್ ಲಾಂಚ್ ಆಗುತ್ತೆ. Space Balabolka document 1 tab control edit lang. ಸ್ನೇಹಿತರೆ, ಇವಾಗ ಬೋಲ್ಬಲ್ಕಾ ಸಕ್ಸಸ್ಫುಲ್ ಆಗಿ ಇನ್ಸ್ಟಾಲ್ ಆಗಿ ಲಾಂಚ್ ಆಗಿದೆ. ಇವಾಗ ಗೂಗಲ್ TTS ಇಂದ ಒಂದು ಟೆಕ್ಸ್ಟ್ ಫೈಲ್ ಅನ್ನ ಆಡಿಯೋಗೆ ಕನ್ವರ್ಟ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ಇವಾಗ ಕಂಟ್ರೋಲ್ ಶಿಫ್ಟ್ ಮತ್ತೆ ಡಿ ಪ್ರೆಸ್ ಮಾಡ್ತಾ ಇದ್ದೀನಿ. ಡಿಫಾಲ್ಟ್ ಡಾಕ್ಯುಮೆಂಟ್. Save audio file by Google text to speech tab control list unknown. ಸ್ನೇಹಿತರೆ, ಇವಾಗ ಸೇವ್ ಆಡಿಯೋ ಫೈಲ್ ಡೈಲಾಗ್ ಬಾಕ್ಸ್ ಬಂದಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಟೆಕ್ಸ್ಟ್ ಟ್ಯಾಬ್ ಅಂತ ಸಿಗೋ ತನಕ. Close button tab control text tab selected 1 of 6. ಓಕೆ ಫ್ರೆಂಡ್ಸ್, ಇವಾಗ ಟೆಕ್ಸ್ಟ್ ಟ್ಯಾಬ್ ಸಿಕ್ಕಿದೆ. ನಾನೀಗ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Text files tab selected 2 of 6. ಓಕೆ ಫ್ರೆಂಡ್ಸ್, ಟೆಕ್ಸ್ಟ್ ಫೈಲ್ ಟ್ಯಾಬ್. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. List unknown. ಮತ್ತೆ ಟ್ಯಾಬ್. Add files button. ಓಕೆ ಫ್ರೆಂಡ್ಸ್, ಆಡ್ ಫೈಲ್ಸ್ ಬಟನ್. ನಾನೀಗ ಇದ್ರ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space pressed. Open dialog file name combo box collapsed. Edit Alt plus N blank. ಸ್ನೇಹಿತರೆ, ಇವಾಗ ಓಪನ್ ಡೈಲಾಗ್ ಬಾಕ್ಸ್ ಓಪನ್ ಆಗಿದೆ. ಇಲ್ಲಿ ನಾವು ಯಾವ್ಯಾವ ರೀತಿ ಫೈಲ್ ಗಳನ್ನ ಓಪನ್ ಮಾಡ್ಕೊಂಡು ಟೆಕ್ಸ್ಟ್ ಗೆ ಕನ್ವರ್ಟ್ ಮಾಡ್ಕೋಬಹುದು ಅಂತಂದ್ರೆ TXT ಫೈಲ್, ವರ್ಡ್ ಫೈಲ್, PDF ಫೈಲ್, ಎಕ್ಸೆಲ್ ಫೈಲ್ ಮತ್ತು RTF ಫೈಲ್ ಗಳನ್ನ ನಾವು ಓಪನ್ ಮಾಡ್ಕೊಂಡು ಟೆಕ್ಸ್ಟ್ ಇಂದ ಆಡಿಯೋಗೆ ಕನ್ವರ್ಟ್ ಮಾಡ್ಕೋಬಹುದು. ಈಗ ನಾನು ಶಿಫ್ಟ್ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಟ್ರಿವ್ಯೂ ಸಿಗೋ ತನಕ. Items view list Balabolka nuts of preview OneDrive personal collapsed 3 of 14 level 1. ಸ್ನೇಹಿತರೆ, ಇವಾಗ ಟ್ರಿವ್ಯೂ ಓಪನ್ ಆಗಿದೆ. ನಾನೀಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ನ ಓಪನ್ ಮಾಡ್ತಾ ಇದ್ದೀನಿ. D start of quick access. D downloads pinned. D documents pinned not checked 6 of 14 level 1. ಓಕೆ ಫ್ರೆಂಡ್ಸ್, ಇವಾಗ ಡಾಕ್ಯುಮೆಂಟ್ ಫೈಲ್ ಫೋಲ್ಡರ್ ಸಿಕ್ಕಿದೆ. ನಾನೀಗ ಇದನ್ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items view list Balabolka not selected 1 of 7. ಸ್ನೇಹಿತರೆ, ನಾನೀಗ ಎಂಡ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಿಮ್ಮ ಲ್ಯಾಪ್ಟಾಪ್ ಪೋಂಡಲನ್ನು ಮಾರಕ್ಕೆ ಸುಮಾರು ರೀಸ್ಟಾರ್ಟ್ ಮಾಡಬೇಕು. 6 of 7. ನಿಮ್ಮ ಲ್ಯಾಪ್ಟಾಪ್ ಪೋಂಡಲನ್ನು ಮಾರಕ್ಕೆ ಸುಮಾರು ರೀಸ್ಟಾರ್ಟ್ ಮಾಡಬೇಕು. Type text document size 3.63 KB. ಸ್ನೇಹಿತರೆ, ಇಲ್ಲಿ ಒಂದು ಟೆಕ್ಸ್ಟ್ ಫೈಲ್ ಇದೆ. ನಾನೀಗ ಈ ಟೆಕ್ಸ್ಟ್ ಫೈಲ್ ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save audio file by Google text to speech tab control add files button. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಬ್ರೌಸ್ ಬಟನ್ ಸಿಗೋ ತನಕ. Add folder button. Remove button. Remove all button. Output folder. Combo box collapsed. Edit lang. Browse button. ಓಕೆ ಫ್ರೆಂಡ್ಸ್, ಬ್ರೌಸ್ ಬಟನ್. ಈ ಬ್ರೌಸ್ ಬಟನ್ ಏನಪ್ಪಾ ಅಂತಂದ್ರೆ ನಾವು ಸೇವ್ ಮಾಡುವಂತಹ ಆಡಿಯೋ ಫೈಲ್ ಗಳು ಎಲ್ಲಿ ಸೇವ್ ಆಗಬೇಕು ಆ ಲೊಕೇಶನ್ ಅನ್ನ ಸೆಟ್ ಮಾಡ್ಕೋಬೇಕು. ಸೊ ಈಗ ನಾನು ಈ ಬ್ರೌಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Browse for folder dialog. Output folder. OK button. ಸ್ನೇಹಿತರೆ, ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Cancel button. ಮತ್ತೆ ಟ್ಯಾಬ್. Output folder. Preview. This PC collapsed 11 of 15 level 1. ಸ್ನೇಹಿತರೆ, ಇವಾಗ ಔಟ್ಪುಟ್ ಫೋಲ್ಡರ್ ಮೆನ್ಯೂ ಓಪನ್ ಆಗಿದೆ. ನಾನೀಗ ಅಪೆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar collapsed 10 of 15 level 1. ಸ್ನೇಹಿತರೆ, ಇದು ಯೂಸರ್ ಫೈಲ್ ಫೋಲ್ಡರ್. ನಾನೀಗ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Expanded 13 items. ಓಕೆ ಫ್ರೆಂಡ್ಸ್, ನಾನೀಗ ಎಂ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂ ಫಾರ್ ಮ್ಯೂಸಿಕ್. M level 2 music 8 of 13. ಓಕೆ ಫ್ರೆಂಡ್ಸ್, ಇವಾಗ ಮ್ಯೂಸಿಕ್ ಮೇಲೆ ನಮ್ಮ ಫೋಕಸ್ ಇದೆ. ನಾನೀಗ ಇದನ್ನ ಸೆಟ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save audio file by Google text to speech tab control browse button. ಸ್ನೇಹಿತರೆ, ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Save audio files in the same folder where input files are located. Checkbox not checked. ಮತ್ತೆ ಟ್ಯಾಬ್. Audio file format combo box WAV wave audio files collapsed. ಸ್ನೇಹಿತರೆ, ಇಲ್ಲಿ ಆಡಿಯೋ ಫೈಲ್ ಫಾರ್ಮ್ಯಾಟ್ ಇದೆ. ನಾನು ಇದನ್ನ MP3 ಗೆ ಚೇಂಜ್ ಮಾಡ್ತಾ ಇದ್ದೀನಿ. ನಾನೀಗ ಡೌನ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. MP3 format sound. ಓಕೆ ಫ್ರೆಂಡ್ಸ್, ಇವಾಗ MP3 ಸೆಟ್ ಆಯ್ತು. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Tab control Google One tab selected 1 of 39. ಓಕೆ ಫ್ರೆಂಡ್ಸ್, ಇಲ್ಲಿ ಒಟ್ಟು 39 TTS ಕ್ಲೌಡ್ ಇವೆ. ಇದರಲ್ಲಿ Google 1, Google 2 ಮತ್ತೆ Google 3 ಹಾಗೆ ಮೈಕ್ರೋಸಾಫ್ಟ್ ಇವಿಷ್ಟೇ ಕನ್ನಡಕ್ಕೆ ಸಪೋರ್ಟ್ ಮಾಡುವಂತ ಕ್ಲೌಡ್ ಗಳು. ಈಗ ನಾನು ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ Google 2 ಅಲ್ಲಿ ಮೇಲ್ ಮತ್ತೆ ಫಿಮೇಲ್ ಎರಡು ವಾಯ್ಸ್ ಇದೆ. ನಾನೀಗ ರೈಟ್ ಆರೋ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Google 2 tab selected 2 of 39. ಓಕೆ ಫ್ರೆಂಡ್ಸ್, Google 2 ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Language combo box English United States collapsed.
ಸ್ನೇಹಿತರೆ ಇವಾಗ ಲ್ಯಾಂಗ್ವೇಜ್ ಮೆನು ಓಪನ್ ಆಗಿದೆ. ನಾನೀಗ ಕೆ ಪ್ರೆಸ್ ಮಾಡ್ತಾ ಇದ್ದೀನಿ. K. ಓಕೆ ಫ್ರೆಂಡ್ಸ್, ಇವಾಗ ಕನ್ನಡ ಸೆಟ್ ಆಯ್ತು ಇಲ್ಲೋ ಚೆಕ್ ಮಾಡೋಣ. ಚೆಕ್ ಮಾಡ್ಕೊಳ್ಳೋದಕ್ಕೆ ಇನ್ಸರ್ಟ್ ಮತ್ತೆ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Language. Combo box Kannada. India. Focused. Collapsed. ಓಕೆ ಫ್ರೆಂಡ್ಸ್, ಕನ್ನಡ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Rate. Combo box 1.00 collapsed. ಸ್ನೇಹಿತರೆ ಇದು ಸ್ಪೀಚ್ ರೇಟ್, ಇದು ಡಿಫಾಲ್ಟ್ ಆಗಿ 1.0 ಇದೆ, ಅಷ್ಟೇ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Volume. Combo box 100 collapsed. ಸ್ನೇಹಿತರೆ ಇದು ವಾಲ್ಯೂಮ್, ಇದು 100% ಇದೆ, ಇಷ್ಟೇ ಇರಲಿ. ಮತ್ತೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Gender. Combo box female collapsed. ಸ್ನೇಹಿತರೆ ಇಲ್ಲಿ ಜೆಂಡರ್ ಅಲ್ಲಿ ಮೇಲ್ ಮತ್ತೆ ಫಿಮೇಲ್ ಎರಡೂ ಇದೆ. ಫಿಮೇಲ್ ಗಿಂತ ಮೇಲ್ ಚೆನ್ನಾಗಿದೆ. ನಾನೀಗ ಮೇಲ್ ವಾಯ್ಸ್ ನ ಬಳಸ್ಕೊಂಡು ಒಂದು ಟೆಕ್ಸ್ಟ್ ಅನ್ನ ಆಡಿಯೋಗೆ ಕನ್ವರ್ಟ್ ಮಾಡಿ ತೋರಿಸ್ತೀನಿ. ನಾನೀಗ ಡೌನ್ ಅರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Mail. ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Go to cloud.google.com button. ಸ್ನೇಹಿತರೆ ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಲ್ಲಿವರೆಗೂ ಅಂತಂದ್ರೆ ಸೇವ್ ಅಂತ ಸಿಗೋ ತನಕ. Save button. ಓಕೆ ಫ್ರೆಂಡ್ಸ್, ಸೇವ್ ಬಟನ್, ನಾನೀಗ ಸೇವ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Pressed. Stop. 29%, 43%, 58%, 72%, 86%, 100%, 100%, 0%, 18%, 33%. Save. New notification from Balabolka. Balabolka recording complete. 1 of 1 window. ಓಕೆ ಫ್ರೆಂಡ್ಸ್, ಇವಾಗ ಸಕ್ಸಸ್ಫುಲ್ ಆಗಿ ಟೆಕ್ಸ್ಟ್ ಇಂದ ಆಡಿಯೋಗೆ ಕನ್ವರ್ಟ್ ಆಗಿದೆ. ನಾನೀಗ ಟ್ಯಾಬ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Settings button. ಮತ್ತೆ ಟ್ಯಾಬ್. Close button. ಓಕೆ ಫ್ರೆಂಡ್ಸ್, ಕ್ಲೋಸ್ ಬಟನ್, ನಾನೀಗ ಕ್ಲೋಸ್ ಬಟನ್ ಮೇಲೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Balabolka. ನಾನೀಗ ಬರ್ಬಲ್ಕನ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಆಲ್ಟ್ F4 ಕೀ ಪ್ರೆಸ್ ಮಾಡೋದ್ರ ಮೂಲಕ. ಫ್ರೆಂಡ್ಸ್, ಕೊನೆಯದಾಗಿ ಆಡಿಯೋ ಫೈಲ್ ನ ನಾನು ನಿಮ್ಗೆ ಕೇಳಿಸ್ತೀನಿ, ಯಾವ ರೀತಿ ಕನ್ವರ್ಟ್ ಆಗಿದೆ ನೋಡೋಣ. ನಾನೀಗ ಅಪೇರ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Sagar 1 of 8. Location. Sagar tooltip. Sagar File Explorer. Items View List. Cache not selected. Row 1 column 1 1 of 14. Sagar tab selected 1 of 1. ಸ್ನೇಹಿತರೆ ಇವಾಗ ಯೂಸರ್ ಫೈಲ್ ಫೋಲ್ಡರ್ ಓಪನ್ ಆಗಿದೆ. ನಾನೀಗ ಎಂ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ಎಂ ಫಾರ್ ಮ್ಯೂಸಿಕ್. M. Music column 8 8 of 14. ಓಕೆ ಫ್ರೆಂಡ್ಸ್, ಮ್ಯೂಸಿಕ್, ನಾನೀಗ ಇದರ ಮೇಲೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Items View List. Nimmal laptop. Pongalannu mara kestumari restart ಮಾಡಬೇಕು. Not selected 1 of 1. ಸ್ನೇಹಿತರೆ ಕೇಳಿದ್ರಲ್ಲ, ಟೆಕ್ಸ್ಟ್ ಫೈಲ್ ನೇಮ್ ಏನಿತ್ತು ಆಡಿಯೋಗೆ ಕನ್ವರ್ಟ್ ಆದಾಗ ಅದೇ ಫೈಲ್ ನೇಮ್ ತಗೊಂಡಿದೆ. ನಾನೀಗ ಈ ಫೈಲ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. Space. Selected. ಓಕೆ ಫ್ರೆಂಡ್ಸ್, ನಾನೀಗ ಈ ಫೈಲ್ ನ ಓಪನ್ ಮಾಡೋದಕ್ಕೆ ಎಂಟರ್ ಕೀ ಪ್ರೆಸ್ ಮಾಡ್ತಾ ಇದ್ದೀನಿ. ನಿಮ್ಮ ಲ್ಯಾಪ್ಟಾಪ್, ಫೋನ್ಗಳನ್ನು ವಾರಕ್ಕೆ ಎಷ್ಟು ಬಾರಿ ರಿಸ್ಟಾರ್ಟ್ ಮಾಡಬೇಕು? ನಿತ್ಯ ಜೀವನದಲ್ಲಿ ಮೊಬೈಲ್ ಫೋನ್ ಮತ್ತು ಲ್ಯಾಪ್ಟಾಪ್ ನಮ್ಮ ಅವಿಭಾಜ್ಯ ಅಂಗವಾಗಿವೆ. ಆದರೆ ಇವುಗಳನ್ನು ದೀರ್ಘಕಾಲ ರೀಸ್ಟಾರ್ಟ್ ಮಾಡದೆ ಬಳಸಿದರೆ ಸಾಧನಗಳು ಬೇಗ ಹಾಳಾಗಲು ಪ್ರಮುಖ ಕಾರಣವಾಗುತ್ತಿದೆ. ಬಹುತೇಕ ಜನರು ತಮ್ಮ ಫೋನ್ ಮತ್ತು ಲ್ಯಾಪ್ಟಾಪ್ಗಳನ್ನು ವಾರಗಳವರೆಗೆ ಆಫ್ ಮಾಡದೆ ಬಳಸುತ್ತಾರೆ. ಇದರಿಂದ ಸಾಧನದ ಕಾರ್ಯಕ್ಷಮತೆ ನಿಧಾನವಾಗುತ್ತದೆ, ಅಪ್ಲಿಕೇಶನ್ಗಳು ಕ್ರ್ಯಾಶ್ ಆಗುವುದು, ಲ್ಯಾಗ್ ಸಮಸ್ಯೆ ಎದುರಾಗುವುದು ಸಾಮಾನ್ಯವಾಗುತ್ತದೆ. ಸಾಧನ ನಿರಂತರವಾಗಿ ಆನ್ನಲ್ಲಿದ್ದಾಗ ಮೊಬೈಲ್ನ ರ್ಯಾಮ್ನಲ್ಲಿ ಅನೇಕ ತಾತ್ಕಾಲಿಕ ಫೈಲ್ಗಳು ಮತ್ತು ಕ್ಯಾಶ್ ಡೇಟಾ ಸಂಗ್ರಹವಾಗುತ್ತದೆ. ಜೊತೆಗೆ ಹಲವು ಅಪ್ಲಿಕೇಶನ್ಗಳು ಹಿನ್ನೆಲೆಯಲ್ಲಿ ಕಾರ್ಯನಿರ್ವಹಿಸುತ್ತಲೇ ಇರುತ್ತವೆ. ಇದು ಸಿಸ್ಟಮ್ ಮೇಲೆ ಹೆಚ್ಚುವರಿ ಒತ್ತಡ ಉಂಟುಮಾಡುತ್ತದೆ. ಈ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಲು ತಜ್ಞರು ನಿಯಮಿತವಾಗಿ ರೀಸ್ಟಾರ್ಟ್ ಮಾಡಲು ಸಲಹೆ ನೀಡುತ್ತಾರೆ. ರೀಸ್ಟಾರ್ಟ್ ಮಾಡುವುದು ಸಾಧನಕ್ಕೆ ಹೊಸ ಉಸಿರು ತುಂಬಿದಂತೆ. ಇದರಿಂದ ಸಣ್ಣ ಸಾಫ್ಟ್ವೇರ್ ದೋಷಗಳು ಸರಿಯಾಗುತ್ತವೆ ಮತ್ತು ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಮೊಬೈಲ್ ಫೋನ್ ಬಳಕೆದಾರರು ವಾರಕ್ಕೊಮ್ಮೆ ಕನಿಷ್ಠ ಫೋನ್ ಅನ್ನು ಮರುಪ್ರಾರಂಭಿಸಬೇಕು. ಇದರಿಂದ ರ್ಯಾಮ್ ಮುಕ್ತವಾಗುತ್ತದೆ, ಕ್ಯಾಶ್ ತೆರವಾಗುತ್ತದೆ ಮತ್ತು ಫೋನ್ ವೇಗವಾಗಿ ಕಾರ್ಯನಿರ್ವಹಿಸಲು ಸಹಾಯವಾಗುತ್ತದೆ. ಲ್ಯಾಪ್ಟಾಪ್ಗಳ ವಿಷಯಕ್ಕೆ ಬಂದರೆ, ವಾರಕ್ಕೆ ಕನಿಷ್ಠ 2 ರಿಂದ 3 ಬಾರಿ ಸಂಪೂರ್ಣವಾಗಿ ಶಟ್ಡೌನ್ ಅಥವಾ ರೀಸ್ಟಾರ್ಟ್ ಮಾಡುವುದು ಉತ್ತಮ. ಕೇವಲ ಸ್ಲೀಪ್ ಮೋಡ್ ಬಳಸುವುದರಿಂದ ಲ್ಯಾಪ್ಟಾಪ್ ಸಂಪೂರ್ಣವಾಗಿ ಸ್ಥಗಿತಗೊಳ್ಳುವುದಿಲ್ಲ. ರೀಸ್ಟಾರ್ಟ್ ಮಾಡಿದರೆ ಸಿಸ್ಟಮ್ ಅಪ್ಡೇಟ್ಗಳು ಸರಿಯಾಗಿ ಇನ್ಸ್ಟಾಲ್ ಆಗುತ್ತವೆ ಮತ್ತು ಮೆಮೊರಿ ಸಮಸ್ಯೆಗಳು ಕಡಿಮೆಯಾಗುತ್ತವೆ. ಸ್ನೇಹಿತರೆ ಕೇಳಿದ್ರಲ್ಲ, ನೋಡಿ ಎಷ್ಟು ಚೆನ್ನಾಗಿ ಇವಾಗ ಟೆಕ್ಸ್ಟ್ ಇಂದ ಆಡಿಯೋಗೆ ಕನ್ವರ್ಟ್ ಆಗಿದೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ವೆರಿ ಮಚ್.